ಸ್ನೇಹಿತರೆ, ಈ ಅನ್ವಾಂಟೆಡ್ನ ಅರ್ಥ ಮಾಡಿಕೊಂಡು ವಾಂಟೆಡನ್ನೇ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಮೂರು ಅಂಶಗಳನ್ನು ನಾನು ನೀಡ್ತಾ ಇದ್ದೇನೆ. ಅದರಲ್ಲಿ ಸಮಯನ ಸರಿಯಾಗಿ ಪಾಲನೆ ಮಾಡೋದು, ಗುರಿಗಳನ್ನು ಇಟ್ಕೊಳ್ಳೋದು, ಅಂದರೆ ನಮ್ಮ ಕನಸಿರುತ್ತೆ ಅದನ್ನು ಗುರಿಗಳಾಗಿ ಕನ್ವರ್ಟ್ ಮಾಡಿಕೊಂಡು ವಿ ಹ್ಯಾವ್ ಟು ಫೋಕಸ್ ಆನ್ ಅವರ್ ಗೋಲ್ಸ್. ಕರೆಕ್ಟ್. ಫೋಕಸ್ ಅಂದರೆ ಅಲ್ಲಿ ಗೋಲ್ಸ್ ಅರ್ಥ ಮಾಡ್ಕೊಳ್ಳೋವಂಥದ್ದು, ಗಮನವನ್ನು ಹೆಚ್ಚು ಹೆಚ್ಚು ನೀಡೋದು, ಕೇಂದ್ರೀಕರಿಸೋದು, ಮತ್ತು ಮಿನಿಮಲಿಸ್ಟಿಕ್ ಕಲ್ಚರ್. ನನಗೆ ಎಷ್ಟು ಬೇಕೋ ಅಷ್ಟು ಅಂತ ಅಲ್ಪ ತೃಪ್ತಿ ಇರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು, ರೆಡ್ಯೂಸ್ ಕಡಿಮೆ ಮಾಡೋದು, ರೀಯೂಸ್ ಮರುಬಳಕೆ ಮಾಡೋದು, ರೀಸೈಕಲ್ ಮತ್ತೆ ಬಳಸೋದು. ಈ ವಿಚಾರಗಳ ಬಗ್ಗೆ ನಾನು ಮಾತಾಡಿದಾಗ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ಗೆ ಏನು ಅನಿಸ್ತು, ಅವರ ಅನಿಸಿಕೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಾಲ್ತಿ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಸ್ ಥ್ಯಾಂಕ್ ಯು ಮೇಡಮ್. ಸರ್. ಇದು ನಮಸ್ತೆ ಸರ್. ಸಮಯ ಸಮಯವನ್ನ ಯಾವುದಕ್ಕೆ ನಾವು ಕೊಡ್ಬೇಕು, ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತ ಅರಿತಾಗ ನಮ್ಮ ಒಂದು ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳೋಕೆ ಬೇಕಾಗಿರುವಂತ ರೀತಿ ದಿಕ್ಕಿನಲ್ಲಿ ನಾವು ಸಮಯವನ್ನ ಬಳಕೆ ಮಾಡ್ಕೋಬಹುದು. ಯಾವುದು ಒಂದು ನಮ್ಗೆ ಆಸಕ್ತಿ ಇದೆ, ನಮ್ಮನ್ನ ಅಭಿವೃದ್ಧಿಗೊಳಿಸುವಂತ ಒಂದು ವಿಚಾರ ಯಾವ್ದಿದೆ, ಅದಕ್ಕಾಗಿ ಸಮಯವನ್ನ ಕೊಡುವಂತದ್ದು, ಅದಕ್ಕಾಗಿ ಸಾಧನೆ ಮಾಡುವುದಕ್ಕೆ ಸಮಯವನ್ನ ಕೊಟ್ಟಾಗ ನಾವು ವ್ಯಕ್ತಿತ್ವ ವಿಕಸನವನ್ನ ಮಾಡ್ಕೊಳಕ್ಕಾಗತ್ತೆ. ನಾವು ನಮ್ಮಲ್ಲಿ ಬೇಡದಕ್ಕೆ ಸಮಯವನ್ನ ಕೊಟ್ಟಾಗ ಸಮಯದ ಹರಣ ಆಗತ್ತೆ. ಬೇಕಾಗಿರುವುದಕ್ಕೆ ನಾವು ಸಮಯವನ್ನ ಕೊಡುವಂತದ್ದು, ಆ ಸಮಯವನ್ನ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬಹುದು. ನಮ್ಮ ಒಂದು ಅಭಿವೃದ್ಧಿಯತ್ತ ನಮ್ಮ ಒಂದು ಜೀವನವನ್ನ ಕೊಂಡೊಯ್ಯಬಹುದು ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಎಸ್, ಶೈಲಜಾ ಮೇಡಮ್ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ? ನಮಸ್ಕಾರ ಸರ್. ತುಂಬಾ ಚೆನ್ನಾಗಿದ್ದು ಸರ್. ಅಂದ್ರೆ ನನ್ಗೆ ಈ ನನ್ನಲ್ಲಿರಂತ ಅನಗತ್ಯ ಹೋಗ್ಲಾಡಿಸ್ಬೇಕಂದ್ರೆ ಮೊದಲು ಅದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ನನ್ಗೆ ಗೋಲ್ಗಳು ಬಹಳ ಮುಖ್ಯ. ಆದ್ರೆ ಅದನ್ನ ಈಡೇರಿಸೋದಕ್ ನಾವು ನಮ್ಮ ಗಮನ ಬೇರೆ ಬೇರೆ ಕಡೆ ಚೆದರಿ ಹೋಗಿರುತ್ತೆ. ಅದರಲ್ಲಿ ನಾವು ಯಾವುದು ಮುಖ್ಯವಾಗಿರುತ್ತೋ ಅದ್ರ ಕಡೆಗೆ ಮಾತ್ರ ಗಮನ ಕೊಡುವಂತ ತರಬೇತಿಯನ್ನ ಕೊಡ್ಬೇಕು ಮನಸ್ಸಿಗೆ ಅನ್ನೋದು ಅರ್ಥ ಆಯ್ತು ಸರ್. ಹಾಗೆ ಲೆಸ್ ಲಗೇಜ್ ಮೋರ್ ಕಂಫರ್ಟೇಬಲ್ ಅಂತ ಹೇಳಿದ್ರಿ. ನಮ್ಮ ಮನಸ್ಸಲ್ಲೂ ಕೂಡ ಬಹಳಷ್ಟು ವಿಚಾರಗಳ ಹೊರೆ ಇರುತ್ತೆ. ಗೊತ್ತಿಲ್ಲಾರ್ದೆ ಪ್ರತಿಯೊಬ್ಬರದ್ನು ಹೊತ್ಕೊಂಡು ಅಡ್ಡಾಡ್ತಾನೆ ಇರ್ತಾರೆ. ಹಾಗಾಗಿ ಮನಸ್ಸು ಕೂಡ ಭಾರ ಆಗತ್ತೆ. ಇದು ಅವರ ಗುರಿಯಡಿಗೆ ಹೋಗೋದಕ್ಕೆ ಬಹಳಷ್ಟು ನಿಧಾನ ಮಾಡುತ್ತೆ, ಕ್ಲಾರಿಟಿನ ಕಮ್ಮಿ ಮಾಡುತ್ತೆ. ಹಾಗಾಗಿ ಇವನ್ನೆಲ್ಲ ರೆಡ್ಯೂಸ್ ಮಾಡ್ಬೇಕು ನಾವು. ಇವನ್ನ ನಮ್ಮ ಮನಸ್ಸಿಂದ ತೆಗೆದು ಹಾಕ್ಬೇಕು. ಹಾಗೆ ಕೆಲವು ಅನಗತ್ಯ ವಸ್ತುಗಳು ಅಂತ ಅನ್ಕೊಂತೀವಿ, ಅದನ್ನು ಕೂಡ ರೀಯೂಸ್ ಮಾಡ್ಕೊಳೋದನ್ನ ಕಲಿಬೇಕು ಅನ್ನೋದು. ಪುನರ್ ಬಳಕೆ ಮಾಡೋದು ಇವತ್ತಿನ ದಿನಮಾನದಲ್ಲಿ ವೈಜ್ಞಾನಿಕ ಸಂಶೋಧನೆಗಳು ಇದ್ರ ಬಗ್ಗೆ ಕೂಡ, ತ್ಯಾಜ್ಯ ವಸ್ತುವಿನಿಂದ ಏನಾದ್ರೂ ಮಾಡ್ತಕ್ಕಂತ ಒಂದು ಸಂಶೋಧನೆಗಳು ನಡೀತಾ ಇವೆ. ಅದ್ರ ಬಗ್ಗೆ ಬೆಳಕನ್ನ ನೀಡ್ತು ಸರ್. ಈ ತರನು ನಾವು ವಿಚಾರ ಮಾಡ್ಬೋದಲ್ಲ. ಬರೇ ಅನಗತ್ಯ ವಸ್ತುಗಳನ್ನ ಬೀಸಾಕೋದಕ್ಕಿಂತಲೂ ಎಷ್ಟೋ ಜನ ಬಾಳೆ ಎಲೆ ಇಂದ ಹಲವು ವಸ್ತುಗಳನ್ನ ಇಲ್ಲೇ ನಮ್ಮ ಆನೆಗುಂದಿ ಹತ್ರ ಮಾಡ್ತಾರೆ ಸರ್. ಅದನ್ನ ನೋಡಿದಾಗ ಹೌದಲ್ಲ, ಪುನರ್ ಬಳಕೆ. ಪೇಪರ್ ಕೂಡ ಕಂಡಿಡಿಯೋದು ಬೇರೆ ಬೇರೆದ್ರಿಂದ ಪ್ರಯೋಗ ನಡೀತಾ ಇದೆ ಸರ್. ಅಂದ್ರೆ ಇದು ಮರುಬಳಕೆ ಮಾಡ್ಬೇಕು ಅನ್ನೋದು ಒಂದ್ ಸ್ವಲ್ಪ ಅದು ನನ್ಗಿಷ್ಟ ಆಯ್ತು ಸರ್. ಹಾಗೆ ನೆಕ್ಸ್ಟ್ ಬರೋ ಮಿನಿಮಲಿಸ್ಟಿಕ್ ಕಲ್ಚರ್. ಕಡಿಮೆ ವಿಚಾರ, ಕಡಿಮೆ ಚಿಂತನೆ. ಅಂದ್ರೆ ವಿಚಾರ ಕಡಿಮೆ ಮಾಡೋದಲ್ಲ, ಬೇಡವಾದ ವಿಚಾರಗಳ ಕಡೆಗೆ ಕಡಿಮೆ ಗಮನ ಕೊಡ್ರಿ ಅನ್ನೋದು ತಾವ್ ಹೇಳಿದ್ರಿ ಸರ್. ಅದು ನನ್ಗೆ ಚೆನ್ನಾಗಾಯ್ತು ಸರ್. 10 ಕಡೆ ಗುಂಡಿ ತೋಡೋದ್ಕಿನ್ನ ಒಂದ್ ಕಡೆ ಗುಂಡಿ ಅಂದ್ರೆ ನಾವು ಗೋಲ್ಗಳ 10 ಇಟ್ಕೊಂಡ್ರೆ ಅದ್ ಯಾವ್ದನ್ನು ನಾವು ರೀಚ್ ಆಗಕ್ಕಾಗಲ್ಲ. 10 ಕಲಿಯಕ್ ಹೋದ್ರು ಯಾವ್ದು ಇದಾಗಲ್ಲ. ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತಾರೆ. ಎಲ್ಲಾ ಮಾಡಕ್ ಹೋದ್ರೆ ಏನು ಮಾಡಲ್ಲ ಅಂತ. ಹಾಗಾಗಿ ನಮ್ಗೆ ಇದು ಅಂಕುಶದ ತರ ಈ ಮಾತು ಕೆಲಸ ಮಾಡ್ತು ಸರ್. ನಮ್ ಮನ್ಸಿಗೆ ಅದು ಆ ಜಾಗೃತಿಯನ್ನ ಮೂಡಿಸ್ತೆ ಸರ್. ಇದು ನನ್ಗೆ ಹೌದು, ಇದನ್ನ ಬಳಸ್ಬೇಕು ಅಂತ. ಒಟ್ಟಾರೆ ಇವು ನಮ್ಮ ವ್ಯಕ್ತಿತ್ವದಲ್ಲಿರುವಂತಹ 3 ಅನಗತ್ಯ ವಿಚಾರಗಳನ್ನ ತೆಗೆದು ಹಾಕೋದಕ್ಕೆ ಒಂದ್ ಸರಳ ಸೂತ್ರಗಳಾಗಿ ನನ್ಗೆ ಸಹಾಯಕ ಆಗ್ತವೆ ಅಂತ ಹೇಳ್ತೀನಿ ಸರ್. ಎಸ್, ವಂಗೆಮ್ಮ. ನಮಸ್ತೆ ಸರ್. ಅನ್ವಾಂಟೆಡ್ ತೆಗೆದು ಹಾಕೋದು ಅಂತಂದ್ರೆ ಫೋಕಸ್. ಈಗ ನಮ್ದು ಯಾವ ರೀತಿ ಫೋಕಸ್ ಇರುತ್ತೆ ಅಂತಾರ, ನಾವು ಕನಸು ಕಾಣ್ತೇವೆ, ಅದನ್ನ ಮುಟ್ಟಾಕ ಹಿಂಜರಿತೀವಿ. ನಾವು ಕನಸು ಕಂಡಾಗ ಅದನ್ನ ಮುಟ್ಟಬೇಕು ಸರ್. ನಾವು 16 ಕಡೆ ಗುಂಡಿ ತೋಡಿ ಅದನ್ನ ಮತ್ತೆ ಹಾಗೆ ಬಿಟ್ರೆ ಅದ್ ನಮ್ ಕನಸನ್ನ ನಾವು ಮುಟ್ಟಕ್ ಆಗಲ್ಲ ಸರ್. ಆದ್ರೆ ನಾವು ಗೋಲ್ ಹೊಡೆಯಬೇಕಂತ ಹೇಳಿದ್ರೆ ನಾವು ನಮ್ಮ ಕನಸನ್ನು 16 ಇರ್ಬೋದು, ಆದ್ರೆ ನಾವು ಯಾವ್ದನ್ನ ರೀಚ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಮೈಂಡ್ ಸೆಟ್ ನ ನಾವು ಮಾಡ್ಕೋಬೇಕಾಗುತ್ತೆ ಸರ್. ಹಾಗೆ ನಾವು ಗೋಲ್ ಹೊಡಿಬೇಕಂದಾಗ ನಾವು ಗ್ರೌಂಡ್ಗೆ ಇಳಿದಾಗ ನಾವು
ಗೋಲ್ ಹೊಡಿಯಬೇಕಂತೇಳಿ ಗೋಲ್ ಹೊಡೆದಾಗ ಮಾತ್ರ ನಮ್ ಕನಸನ್ನು ನನಸಾಗ್ತಾವ ಸರ್. ಹಾಗೆ ನಾವು ಈಗ ಅನ್ವಾಂಟೆಡ್ ರಿಮೂವರ್ ಅಂತಂದ್ರೆ ಈಗ ನಮ್ಮ ಕೆಲವೊಂದು ಮನೆಯಲ್ಲಿ ಯಾವ್ಯಾವ್ದೋ ವಸ್ತುಗಳು ಇಟ್ಟಿರ್ತೇವೆ, ಅದನ್ನ ದಿನನಿತ್ಯ ನೋಡಿ ನೋಡಿ ನಮಗೂ ಅದನ್ನ ಬೇಸರ ಆಗಿರ್ತಾವ ಸರ್. ಹಾಗಾಗಿ ಅದನ್ನ ತೆಗೆದು ಹಾಕ್ಬೇಕಂದ್ರೆ ನಮ್ಮ ಮನಸ್ಸೊಳಗಿರುವಂತ ಅನ್ವಾಂಟೆಡ್ ಯಾವ ವಸ್ತು ಇದ್ರಲ್ಲೂ ಯಾವ ಚಿಂತನೆ ಇದ್ರು ಕೂಡ ಅದನ್ನ ತೆಗೆದು ಹಾಕಬೇಕಂತ ನೀವು ಹೇಳ್ಕೊಟ್ಟಿದ್ದೀರಿ ಸರ್. ರಸದಿಂದ ಕಸ ತೆಗೆಯೋದು ಅದು ಯಾವ ರೀತಿ? ರಸದಿಂದ ಕಸ ತೆಗೆದು ನಾವು ದಿನನಿತ್ಯ ಪ್ಲಾಸ್ಟಿಕ್ ಇಂದ ಯಾವ್ದ್ಯಾವ್ದೋ ವಸ್ತು ರೆಡಿ ನಾನು ಹಾಕ್ತೀವಿ. ಕಸದಿಂದ ರಸ ತೆಗೀರಿ ಎಂದಿದ್ದೇನೆ. ಅದ ಸರ್, ಕಸದಿಂದ ರಸ ತೆಗೆಯೋದು. ಹಾ, ಕಸದಿಂದ ರಸ ತೆಗೆದು ಇವಾಗ ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಸ್ತು ಇದ್ರೂ ಕೂಡ ಅದನ್ನ ಬಿಸಾಕೋಕ್ಕಿಂತ ಇದರಿಂದ ಏನ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತೇಳಿ ನಾವು ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಯೂಸ್ ಮಾಡಿದಾಗ ನಮ್ಮಲ್ಲಿ ಇರುವಂತ ಆತ್ಮವಿಶ್ವಾಸ ಮತ್ತು ನಮ್ಮಲ್ಲಿ ಇರುವಂತ ಯಾವುದೇ ಒಂದು ಶಕ್ತಿ ಕೂಡ ನಾವು ಹೊರಗೆ ತೆಗಿಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಧನ್ಯವಾದ. ಎಸ್, ಪ್ರೇಮಲತಾ ಮೇಡಮ್ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ನೋಡೋಣ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಸಮಯ ಸರ್, ತುಂಬಾ ಸಮಯ ನಾವು ತುಂಬಾ ಒಳ್ಳೇದು ಸರ್. ದಿನನಿತ್ಯದಲ್ಲಿ ಸಮಯನ ತುಂಬಾ ಇಂಪಾರ್ಟೆಂಟ್. ನಾವೀಗ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗ್ಲಿ, ಇಲ್ಲ ಈಗ ನಿಮ್ ತರಬೇತಿ ನಾವು ಒಂದು ಸೇರ್ಕೊಂಡಿದೀವಿ ಅಂತ ಅಂದಾಗ ಅದಕ್ಕೊಂದು ನಾವು ಸಮಯಕ್ಕೊಂದು ಬೆಲೆ ಕೊಡ್ಬೇಕಾಗುತ್ತೆ ಸರ್. 10 ಗಂಟೆಗೆ ಅಂದ್ರೆ 10 ಗಂಟೆಗೆನೆ ಬರ್ಬೇಕು. ಅದೊಂದು 10 ನಿಮಿಷ 20 ನಿಮಿಷ ಆದ್ರೆ ನೀವ್ ಏನ್ ಹೇಳ್ತೀರಾ ಅನ್ನೋದು ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಲ್ಲ. ಈಗ ಒಂದ್ ಮೂವಿ ನೋಡಕ್ ಹೋದ ತಕ್ಷಣ ಫಸ್ಟ್ ಹೆಡ್ಲೈನ್ಸ್ ಅಂತ ಹೇಳಿ ಅದ್ರಲ್ಲಿ ಒಂದ್ ಕೊಡ್ತಾರೆ. ಆ ಮೂವಿನ ಅದನ್ನ ನೋಡಿದ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಅದು 10 ನಿಮಿಷ ನಾವು ಲೇಟ್ ಆಗಿ ಬಂದ್ ಮೂವಿಲಿ ಕುತ್ಕೊಂಡಾಗ ಮುಂದೆ ಏನಾಗಿರುತ್ತೆ ಅನ್ನೋದು ಹಿಂದೆ ಗೊತ್ತಾಗಲ್ಲ ಸರ್. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮುಂಚೆಯಿಂದ ಯಾವ್ದು ಬಂತು ಏನು ಅನ್ನೋದು ನಮಗೆ ಗೊತ್ತಾಗಲ್ಲ. ಹಂಗಾಗಿ ನಮ್ಗೆ ಡೈರೆಕ್ಷನ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಸಮಯಕ್ಕೆ ನಾವು ಬೆಲೆ ಕೊಟ್ಟಷ್ಟು ನಾವು ಅದನ್ನ ನೋಡ್ಕೊಂಡಾಗ ಕಲಿಯೋದಕ್ಕೆ ಬಹಳ ಇದಿರುತ್ತೆ. ಮತ್ತೆ ಸ್ಪಷ್ಟತೆ, ಗುರಿಗಳ ಕಡೆ ಗಮನ ಕೊಡ್ಬೇಕು. ಹೌದು ಸರ್, ನಾವೇನಾದ್ರೂ ಒಂದ್ ಕೆಲಸ ಮಾಡ್ಬೇಕು ಅಂತಂದ್ರೆ ಅದ್ರ ಕಡೆ ನಾವು ಗಮನ ಕೊಟ್ರೆ ಮಾತ್ರ ಆ ಗುರಿನ ಮುಟ್ಟಕ್ ಸಾಧ್ಯ ಆಗೋದು. ನನಗೊಂದ್ ತರಬೇತಿಗೆ ಸೇರ್ಕೊಂಡಿದೀನಿ ಅಂದ್ರೆ 1 ವಾರ 2 ವಾರ ಮಿಸ್ ಮಾಡ್ಕೋಬಹುದು. ಮತ್ತೆ ಪದೇ ಪದೇ ಮಿಸ್ ಮಾಡ್ಕೊಂತ ಇದೆ, ಸೇರ್ಕೊಂಡಿದ್ದೀನಲ್ಲ ಅವನ್ನ ಕಲ್ತಿದ್ದೀನಲ್ಲ ಅಂದ್ರೆ ಅದಾಗಲ್ಲ. ನಾವು ಆ ಗುರಿ ಮುಟ್ಬೇಕು ಅಂದ್ರೆ ನಿಮ್ನ ಎಲ್ಲಾ ಮಾತುಗಳನ್ನ ನಾನು ಸ್ಪಷ್ಟತೆಯಿಂದ ನಾನು ಗಮನಿಸಿ ಕೇಳಿದಾಗ ನನಗೆ ಅದ್ರ ಬಗ್ಗೆ ಫೋಕಸ್ ತುಂಬಾ ಇದಾಗ್ಬಿಡುತ್ತೆ ಸರ್. ಅದು ಬಂದಾಗ ನಾನು ಏನಾದ್ರು ಮಾಡಕ್ಕೆ ಅದಾಗುತ್ತೆ. 10 ಕಟ್ಟುವ ಮೊದಲು ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರೆ. ನಮ್ ಕಡೆ ಹೇಳ್ತಾರೆ ಸರ್, ಒಂದು 10 ಮಕ್ಳು ಹೇರೋದ್ಕಿಂತ ಒಂದೇ ಒಂದ್ ಮುತ್ತಿನಂತ ಒಂದ್ ಮಗು ಎತ್ರೆ ಸಾಕು, ಸಂಸಾರ ನಮ್ದು ಸುಖ ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮಿನಿಮಲಿಸ್ಟಿಕ್ ಕಲ್ಚರ್ ಅಂತ, ಕಡಿಮೆ ಖರ್ಚು ಕಡಿಮೆ ಬಟ್ಟೆ. ಹೌದು ಸರ್, ನಾವು ಕಪಟಿನ ತುಂಬಾ ಬಟ್ಟೆ ತುಂಬ್ಕೊಂಡಿರ್ತೀವಿ ಸರ್. ಇಡೀ ಬೀರು ತುಂಬಾ ಬಟ್ಟೆ ಇರುತ್ತೆ. ಎಲ್ಗಾರು ಫಂಕ್ಷನ್ಗೆ ಹೋದಾಗ ನಂಗೆ ಈ ಸೀರೆನ ಅದು ಉಟ್ಟಿದೀನಿ, ಇದು ಉಟ್ಟಿದೀನಿ, ಇದಾಗಲ್ಲ, ಬೇರೆ ಯಾವ್ದಾದ್ರು ಇದ್ದಿದ್ರಾಗಿತ್ತು ಅಂತ. ಅದೇ ಒಂದು 4-5 ಬಟ್ಟೆ ಇದ್ರೆ ಸರ್ ಅದನ್ನೇ ನಾವು ನೀಟಾಗಿ ಹಾಕೊಂಡ್ ಹೋಗ್ತೀವಿ. ಅದೊಂದು ತುಂಬಾ ಒಳ್ಳೆ ಇದೆ ಹೇಳ್ಕೊಟ್ಟಿದ್ದೀರಾ. ಮತ್ ಜಪಾನಿನಲ್ಲಿ ಫರ್ನಿಚರ್ ಒಂದ್ ಕಡೆ ಎಲ್ಲಾ ಇರುತ್ತೆ ಅದ್ರೊಳಗೇನೆ ಅಂತ. ಹೌದು ಸರ್, ನಾನು ಅದನ್ನ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀನಿ. ಅಲ್ಲೇ ಮಂಚ ಇರುತ್ತೆ, ಅದನ್ನೇ ಸೋಫಾ ಮಾಡ್ಕೋತಾರೆ, ಅದನ್ನೇ ಒಂದು ಊಟ ತಿಂಡಿ ಮಾಡೋ ಟೇಬಲ್ ಮಾಡ್ಕೋತಾರೆ, ಅಲ್ಲೇ ಅದನ್ನೇ ಮಲ್ಕೋತಾರೆ. ಅದ್ರಲ್ಲೇ ಏಣಿ ಇರುತ್ತೆ, ಹತ್ತೋದು ಇಳಿಯೋದು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಅದು ನಮ್ಮ ಈ ಕಡೆನೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವೇನ್ ಮಾಡ್ತೀವಿ, ಎಲ್ಲಾನು ಒಂದ್ ಕಡೆ, ಒಂದು ಡೈನಿಂಗ್ ಹಾಲು, ಒಂದು ಡ್ರಾಯಿಂಗ್ ರೂಮ್, ಮತ್ತೆ ಒಂದಿದು ಟೇಬಲ್, ಟೀಪಾಯಿ, ಅದೆಲ್ಲ ಎಲ್ಲಾ ಕಡೆನೂ ಇಟ್ಕೊಂಡಿರ್ತೀವಿ. ಅದು ಸ್ವಲ್ಪ ನಾವು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. 3 ಹ್ಯಾಸ್ ಸರ್, ರೆಡ್ಯೂಸ್, ರಿಯೂಸ್, ರೀಸೈಕಲ್ ಸರ್. ಎಲೆಕ್ಟ್ರಾನಿಕ್ ರೀಸೈಕಲ್ ವಸ್ತುಗಳು ಮಾಡ್ಕೋತಾರೆ ಸರ್, ಇಲ್ಲ ಅಂತಲ್ಲ. ಈಗ ನಾವು ಮನೇಲಿ ಕೆಟ್ಟೋಗಿರೋ ಒಂದ್ ಸೈಕಲ್ ಇದ್ರೆ, ಈಗ ನಾವು ಹಿಂದಿನ ಕಾಲದಲ್ಲಿ ಎತ್ತಲ್ಲಿ ಕೆಲಸ ಮಾಡ್ತಾ ಇದ್ವಿ ಜಮೀನಲ್ಲಿ, ಆ ಸೈಕಲ್ ನ ಯೂಸ್ ಮಾಡ್ಕೊಂಡು ಒಂದ್ ಕಳೆ ತೆಗಿಯೋದಿರ್ಬೋದು, ಇಲ್ಲ ಒಂದೇ ಒಂದು ಮಣ್ಣು ಕೊಡೋದಿರ್ಬೋದು, ಆಲೂಗೆಡ್ಡೆಗೆ ಈ ತರ ಎಲ್ಲ ಅದು ತುಂಬಾ ಚೆನ್ನಾಗಿ ಇವಾಗ ಮಾಡ್ಕೊಂಡಿದ್ದಾರೆ ಸರ್ ಕೆಲವು ಕಡೆ. ರೆಡ್ಯೂಸ್ ಮಾಡೋದು ಅಂದ್ರೆ ಕಸದಲ್ಲಿ ರಸ ತೆಗಿಯೋದು. ಕಸದಲ್ಲಿ ರಸ ಅಂದ್ರೆ ಈಗ ಸರ್ ತುಂಬಾ ದಿವಸ ಆಗಿರುತ್ತೆ, ತರಕಾರಿಗಳೆಲ್ಲ ತಂದು ಗುಡ್ಡೆ ಹಾಕೊಂಡಿರ್ತೀವಿ, ಅದೇ ಇನ್ನೇನು ಕೆಟ್ಟೋಗಕ್ಕಾಗಿದೆ ಎಸೆಯೋಣ ಅಂತ ಅನ್ಕೊಳ್ಳೋ ಟೈಮಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನೋಡ್ಬಿಟ್ಟು ನೀಟಾಗಿ ತಗೊಂಡು ತೊಳೆದು ಮಾಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತೊಳೆದು ನೀಟಾಗಿ ಮಾಡಿದ್ರೆ ಸರ್ ಅದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸರ್. ಆದ್ರೆ ನಾವೇನ್ ಮಾಡ್ತೀವಿ, ಅವತ್ ಕೆಟ್ಟೋಗಿದೆ ಅದ್ ಬೇಡ ಅಂತ ಹೇಳಿ ಅಂತ ಎಸಿತೀವಿ. ಆತರ ಮಾಡೋದ್ರಿಂದ ದುಡ್ಡು ವ್ಯರ್ಥ ಆಗುತ್ತೆ, ಮತ್ತೆ ಅದು ಹೊಸ ತಂದು ತಿನ್ಬೇಕು ಅಂತ ಅನ್ಸ್ದಾಗ ಅದು ಅಷ್ಟು ಇದಾಗಿರಲ್ಲ. ಆ ಕಸನ ನಾವ್ ಯಾವತ್ತು ರಸ ಮಾಡ್ಕೊಂಡು ನಾವು ಆ ಜೀವನನ ಮುಂದುವರ್ಸ್ಕೊಂಡು ಹೋದ್ರೆ ಜೀವನದಲ್ಲಿ ತುಂಬಾ ಒಂದು ಉನ್ನತ ಮಟ್ಟಕ್ಕೆ ಏರ್ಬೋದು ಅಂತ ಅನ್ಕೋತೀನಿ ಸರ್. ತುಂಬಾ ಧನ್ಯವಾದ. ಓಕೆ, ಮಂಜುಳಾ ಮೇಡಮ್ ಏನ್ ಹೇಳ್ತಾರೆ? ಸರ್, ಇವತ್ತಿನ ಟಾಪಿಕ್ ಅನ್ವಾಂಟೆಡ್ ಅಲ್ಲಿ ವಾಂಟೆಡ್ ಹೇಗೆ ಮಾಡ್ಕೋಬೇಕನ್ನ ತಾವು 3 ಪಾಯಿಂಟ್ ಕೊಟ್ರಿ ಸರ್. ಅದರಲ್ಲಿ ಮೊದಲನೇ ಟೈಮು. ನಾವು ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ನಾವೊಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಆ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಕನಸುಗಳಿರ್ಬೇಕು. ಆ ಕನಸುಗಳನ್ನ ಸ್ಪಷ್ಟವಾಗಿ ನಾವು ಕಾಣ್ಕೊಳ್ಳಿಕ್ಕೆ ಒಂದು ಫೋಕಸ್ ಅಂತ ಇರ್ಬೇಕಾಗುತ್ತೆ ಸರ್. ಆ ಫೋಕಸ್ ನಾವು ಬೆನ್ನತ್ತಿ ಹೋದಾಗ ನಾವು ಗುರಿನ ಮುಟ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಸರ್, ಇದು ವಸ್ತುಗಳನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡೋದು.
ಮತ್ತು ವಿಚಾರಗಳು ಅಷ್ಟೇ ಸರ್, ಅನಗತ್ಯ ವಿಚಾರಗಳನ್ನ ತೆಗೆದು ಉಪಯುಕ್ತ ಇರುವಂತ ವಿಚಾರಗಳನ್ನ ನಾವು ಮೈಂಡಲ್ಲಿ ಹಾಕೋಬೇಕು. ಮತ್ತೆ ಇನ್ನೊಂದು ರೆಡ್ಯೂಸ್, ರೀಯೂಸ್, ರೀಸೈಕಲ್ ಹೇಳಿದ್ರಿ ಸರ್. ನಾವು ಯಾವ್ದನ್ನೇ ಆಗ್ಲಿ ಮಿತವಾಗಿ ಬಳಕೆ ಮಾಡ್ಕೋಬೇಕು ಮತ್ತು ಪುನರ್ ಉಪಯೋಗ ಮಾಡ್ಕೋಬೇಕು ಮತ್ತು ಪುನರ್ ಉತ್ಪಾದನಾ ಉಪಯೋಗ ಮಾಡ್ಕೊಳ್ಳೋದನ್ನ ಕಲಿಬೇಕು ಸರ್. ಈ ಇಷ್ಟನ್ನ ನಾನು ಇವತ್ತು ಕಲಿತೆ ಸರ್. ಎಸ್ ಸ್ನೇಹಿತರೆ, ಗಮನಿಸಿದ್ರಲ್ಲ, ಎಲ್ಲರ ವಿಚಾರಗಳನ್ನು ತಾವು ಗಮನಿಸಿದ್ರೆ ಖಂಡಿತವಾಗಿ ಈ 3 ಅಂಶಗಳು ಅಂದರೆ ರೆಡ್ಯೂಸ್, ರಿಯೂಸ್, ರೀಸೈಕಲ್, ಹಾಗೆ ಮಿನಿಮಲಿಸ್ಟಿಕ್ ಕಲ್ಚರ್ ಮತ್ತು ಫೋಕಸ್, ಟೈಮ್, ಗೋಲ್ಸ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ಪಾವನ ಆಗ್ತದೆ. ಏನಂತೀರಿ? ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ನೀವು ಕಾಮೆಂಟ್ ಮಾಡಿದ್ರಿ, ನೀವು ಉದ್ಧಾರ ಆಗಕ್ಕೆ ಇವತ್ತೇ ಆರಂಭ ಮಾಡಿದ್ರಿ ಅಂತ ಅರ್ಥ. ಏನಂತೀರಿ? ಕಾಮೆಂಟ್